ಚಂದ್ರು ಪರವಾಗಿ ನಿಂತಿತ್ತು. ಆದರೆ ಪೊಲೀಸರು ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಅದೊಂದು ಕೊಲೆ ಅನ್ನೋದು ಬಯಲಾಗಿತ್ತು. ಅದಕ್ಕೆ ಕಾರಣವಾಗಿದ್ದು ಆಕೆಯ ಕುತ್ತಿಗೆ ಮೇಲಿದ್ದ ಗಾಯದ ಗುರುತುಗಳು ಮತ್ತು ಸತ್ತಿದ್ದ ನಾಗರಹಾವು. ಹೊಲದ ಕೆಲಸ ಮಾಡ್ತಾ ಇದ್ದಂಥ ರತ್ನವ್ವ ಹಾವು ಕಚ್ಚಿ ಸತ್ತಳು ಅಂತ ಇಡೀ ಊರೇ ನಂಬಿತ್ತು. ಆದರೆ ಪೊಲೀಸರು ಮಾತ್ರ ಅದನ್ನು ನಂಬಲಿಲ್ಲ. ಸ್ಥಳಕ್ಕೆ ಬಂದಂಥ ಲೋಕಾಪುರ ಪೊಲೀಸರಿಗೆ ರತ್ನವ್ವಳ ಸಾವಿನ ಹಿಂದೆ ಚಂದ್ರುವಿನ ಕೈವಾಡ ಇದೆಯಾ ಅಂತ ಅನುಮಾನ ಉಂಟಾಯಿತು. ಇದಕ್ಕೆ ಕಾರಣವಾಗಿದ್ದು ರತ್ನವ್ವಳ ಮೃತದೇಹದ ಪಕ್ಕದಲ್ಲೇ ಸತ್ತು ಬಿದ್ದಿದ್ದಂಥ ನಾಗರ ಹಾವು ಮತ್ತು ರತ್ನವ್ವಳ ಕತ್ತಿನ ಭಾಗದಲ್ಲಿ ಆಗಿದ್ದಂಥ ಆ ಗಾಯದ ಗುರುತುಗಳು. ಸಮ್ ಡೌಟ್ಸ್ ರೇಸ್ ಆಗಿತ್ತು ನಮಗಲ್ಲಿ. ಅಂದರೆ ನಾಗರ ಹಾವಲ್ಲೂ ತುಂಬ ವೆರೈಟೀಸ್ ಬರುತ್ತೆ. ಇಂಥ ನಾಗರ ಹಾವು ಕಚ್ಚಿದ್ರೆ ಇಮಿಡಿಯೇಟಾಗಿ ಸಾಯಲ್ಲ. ಅದು ಹೇಗೆ ಹಾವು ಅಲ್ಲೇ ಇರುವಾಗ ಆ ಅಮ್ಮ ಸತ್ತಿದ್ರು ಅನ್ನೋ ಒಂದು ಡೌಟ್ ಬೇರೆ ಬಂದಿತ್ತು, ಸಂಶಯ ಇತ್ತು. ಪೊಲೀಸರು ಹೇಳಿದ ಹಾಗೆ ರತ್ನವ್ವಳ ಪಕ್ಕದಲ್ಲಿ ಸತ್ತು ಬಿದ್ದಿದ್ದಂಥ ಹಾವು ಕಚ್ಚೋ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಆ ಹಾವಿಗೆ ಹಲ್ಲುಗಳೇ ಇರಲಿಲ್ಲ. ಗ್ರಾಮದಲ್ಲಿ ಚಂದ್ರುವಿನ ಪರವಾಗಿ ವಿಚಾರಿಸಿದಂಥ ಪೊಲೀಸರಿಗೆ ಅವನ ಬಗ್ಗೆ ಅಂಥ ಯಾವುದೇ ಅನುಮಾನದ ಮಾತುಗಳು ಕೇಳಿಸಲಿಲ್ಲ. ರತ್ನವ್ವಳ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆಯೇ ಪೊಲೀಸರಿಗೆ ಇದ್ದಂಥ ಆ ಅನುಮಾನ ನಿಜವಾಗಿತ್ತು, ರತ್ನವ್ವಳದ್ದು ಕೊಲೆ ಅನ್ನೋದು. ಸೊ ಮತ್ತೆ ನಮ್ಮವರು PM ಕರ್ಕೊಂಡೋಗಿ ಕುಮಾರೇಶ್ವರ ಹಾಸ್ಪಿಟ್ಲಲ್ಲಿ PM ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ ಹುಡುಗಿ ರಾಘವ್ವ, ಆ ಅಮ್ಮನ ಹೆಸರು ರಾಘವ್ವ ಅಂತ, ರತ್ನವ್ವ, ಅವರು ಸ್ಟ್ರ್ಯಾಂಗ್ಯುಲೇಷನಲ್ಲಿ ಯಾರೋ ಕತ್ತಿಸ್ಕಿ ಸಾಯಿಸಿದ್ದಾರೆ ಅವ್ರಿಗೆ ಅಂತ. ಹೌದು, ಅದೊಂದು ಕೊಲೆ. ರತ್ನವ್ವಳ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಇದ್ದದ್ದೇ ಅದು. ಕತ್ತು ಹೆಸಗಿದ್ದರಿಂದಲೇ ಆಕೆಯ ಪ್ರಾಣ ಹೋಗಿರೋದು. ಅದರ ಹೊರತಾಗಿ ಹಾವು ಕಚ್ಚಿದ್ರಿಂದ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಆಗ ಪೊಲೀಸರು ಚಂದ್ರು ಹೇಳೋ ಕಹಾನಿಯನ್ನು ನಂಬೋಕೆ ರೆಡಿ ಇರಲಿಲ್ಲ. ಪೊಲೀಸರ ಸ್ಟೈಲ್ನಲ್ಲೇ ಎನ್ಕ್ವೈರಿ ಮಾಡಿದಾಗ ಸತ್ಯ ಬಯಲಾಗುತ್ತೆ. ರತ್ನವ್ವಳನ್ನ ಕೊಲೆ ಮಾಡೋದಕ್ಕೆ ಹಾವಿನ ಕಹಾನಿಯೊಂದನ್ನು ಸೃಷ್ಟಿಸಿದ್ದ. ಒಂದಷ್ಟು ಹಾವಿನ ಸಿನಿಮಾಗಳನ್ನು ನೋಡಿದ್ದ ಚಂದ್ರು. ಹಾಗಾಗಿ ಜನರ ಎದುರು ಹಾವಿನ ನಾಟಕ ಆಡಿದ್ದಾತ. ಭಾರಿ ಕ್ರಿಯೇಟ್ ಎಲ್ಲಕ್ಕೇನ್ರಿ ಸರ, ಒಟ್ಟು ಹಾವು ಎಲ್ಲ ಆಕಿನ ಸೀರೆ ಒಳಗೆ ಇಟ್ಟು ಜೀವಂತ ಹಾವು ಎಲ್ಲರೂ ಇಡೀ ಸುತ್ತಮುತ್ತ ಹಳ್ಳಿ 3-4 ಹಳ್ಳಿಯವ್ರಿಗೆ ನಂಬುವಂಗೆ ಎಲ್ಲರೂ ಕೇಳಿದ್ರು ಸರ. ನಾವು ಊರಾಗ ಹಿರಿಯರು ಸದ್ಯಕ್ಕೆ ಪೊಲೀಸರು ಸದ್ಯಕ್ಕೆ ಬೈಯವ್ರು ಏನ್ರಿ ಸರ ಹಾವು ಐತ್ರಿ 100% ಹಾವು ಕಡದ್ರಿ, ನೀವು ಯಾಕೆ ನಮ್ಗೆ ಡಿಲೇ ಮಾಡಕತ್ತೀರಿ ಸರ ಬಾಡಿಗೆ? ನಮ್ಮ ಊರಾಗ ಹಿರಿಯರು ಎಲ್ಲರಿಗೆ ಏನ್ರಿ ಹಾವು ಐತಿ, ನಮಗೆ ಅದು ಸಾಕ್ಷಿ ಐತಿ ಅಲ್ರಿ, ಎಲ್ಲರಿಗೆ ಅಮಾಯಕರು ಅವ್ರಿಗೇನದ ಹಾವು ಐತಿಪ್ಪ ಹಾವ ಕಡದೈತಿ ನಂಬಿಸಿಬಿಟ್ಟಾರ್ರಿ. ಅಂಥದ್ದೊಂದು ಅನುಮಾನ ಬರದೇ ಇದ್ರೆ ಅವರನ್ನ ಪೊಲೀಸರು ಅಂತ ಹೇಳಲ್ಲ ಬಿಡಿ. ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿದ ಪೊಲೀಸರ ಮುಂದೆ ಚಂದ್ರು ಸುಸ್ತಾಗಿ ಹೋಗ್ಬಿಡ್ತಾನೆ. ಅವತ್ತು ಅಂದರೆ ಫೆಬ್ರವರಿ 14ರ ಬೆಳಿಗ್ಗೆ ಚಂದ್ರು ಮೊದಲು ರತ್ನವ್ವಳನ್ನ ಹೊಲಕ್ಕೆ ಕಳಿಸಿದ್ದ. ಆಕೆ ಹೊಲಕ್ಕೆ ಹೋದ ಬಳಿಕ ಚಂದ್ರು ಕೂಡ ಆಕೆಗೆ ಗೊತ್ತಾಗದಂತೆ ಹೊಲ ಸೇರ್ಕೊಂಡಿದ್ದ. ರತ್ನವ್ವ ಕೆಲಸ ಮಾಡ್ತಾ ಇದ್ದಾಗ ಆಕೆಯ ಹಿಂದೆ ಹೋಗಿ ತಾನು ಕಟ್ಟಿದ್ದಂಥ ತಾಳಿಯಿಂದಲೇ ಆಕೆಯ ಕತ್ತನ್ನು ಹಿಸುಕಿ ಕೊಲೆ ಮಾಡಿದ್ದಾನೆ. ಆಕೆಯ ಉಸಿರು ಹೋಗಿರೋದನ್ನು ಕನ್ಫರ್ಮ್ ಮಾಡಿಕೊಂಡ ಬಳಿಕ ಹಾವೊಂದನ್ನು ಆಕೆಯ ಸೀರೆಯೊಳಗೆ ಬಿಟ್ಟಿದ್ದ. ಆಮೇಲೆ ಪಕ್ಕದ ಹೊಲದಲ್ಲಿದ್ದಂಥ ರತ್ನವ್ವಳ ಚಿಕ್ಕಪ್ಪ ವಿಠಲನಿಗೆ ರತ್ನವ್ವಳಿಗೆ ಹಾವು ಕಚ್ಚಿದೆ ಅಂತ ಹೇಳಿದ್ದಾನೆ. ಇಬ್ಬರು ಬಂದಾಗ ಆಕೆಯ ಸೀರೆಯೊಳಗಿದ್ದ ನಾಗರ ಹಾವು ಮೈ ಮೇಲೆ ಬಂದಿತ್ತು. ಆ ದೃಶ್ಯವನ್ನು ನೋಡಿದ ರತ್ನವ್ವಳ ಚಿಕ್ಕಪ್ಪ ಹಾವು ಕಚ್ಚಿರೋದು ಸತ್ಯ ಅಂತ ಅಂದ್ಕೊಂಡು ಆ ಹಾವನ್ನು ಹೊಡೆಯೋದಕ್ಕೆ ಮುಂದಾಗ್ತಾನೆ. ಆಗ ಅಡ್ಡ ಬಂದ ಚಂದ್ರು ಈ ಹಾವನ್ನು ನಾನೇ ಸಾಯಿಸಬೇಕು ಅಂತ ಕಟ್ಟಿಗೆಯಿಂದ ಆ ಹಾವನ್ನು ಹೊಡೆದು ಕೊಲ್ತಾನೆ. ಆಮೇಲೆ ಊರಿನ ಜನರಿಗೆ ರತ್ನವ್ವ ಹಾವು ಕಚ್ಚಿ ಸತ್ಲು ಅಂತ ನಂಬಿಸ್ತಾನೆ. ಜನ ಆ ಜಾಗಕ್ಕೆ ಬಂದು ನೋಡಿದಾಗ ರತ್ನವ್ವಳ ಶವದ ಪಕ್ಕ ಹಾವು ಕೂಡ ಸತ್ತು ಬಿದ್ದಿರುತ್ತೆ. ಸಹಜವಾಗಿ ರತ್ನವ್ವ ಸತ್ತಿರೋದು ಹಾವು ಕಚ್ಚಿದ್ರಿಂದಲೇ ಅಂತ ಜನ ನಂಬಿಬಿಡ್ತಾರೆ. ಪೊಲೀಸರ ಮುಂದೆ ಅವತ್ತು ನಡೆದಂಥ ಅಷ್ಟು ಸತ್ಯವನ್ನ ಚಂದ್ರು ಬಾಯ್ಬಿಡ್ತಾನೆ.